ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲಿ ನೋಡು, ಇವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ನನಗನ್ಸುತ್ತೆ ಜ್ಞಾಪಕ ಶಕ್ತಿನೇ ಹೋಗ್ಬಿಟ್ಟಿದೇನು ಅಂತ. ಒಂದು ವೇಳೆ ಶಾಶ್ವತವಾಗಿ ಇವಳ ಜ್ಞಾಪಕ ಶಕ್ತಿ ಹೋದರೆ ಇವಳನ್ನು ಅವಳ ಮನೆಗೆ ಹೇಗೆ ತಲುಪಿಸೋದು, ಅವ್ರ ಮನೆಯವ್ರನ್ನ ಹೇಗೆ ಕಂಡುಹಿಡಿಯೋದು ಎಲ್ಲ ಅಯೋಮಯವಾಗಿಬಿಟ್ಟಿದೆಯಮ್ಮ. ಇದ್ರ ಮಧ್ಯ ಪೊಲೀಸರು ಬಂದು ಕೇಳಿದ್ರೆ ಏನಂತ ಹೇಳೋದು? ಹೌದಮ್ಮ, ತಾತಯ್ಯ ಹೇಳ್ತಾ ಇರೋದು ಸರಿಯಾಗಿದೆ. ತಾತಯ್ಯ ಹೇಳ್ದಂಗಾದ್ರೆ ಏನ್ ಮಾಡೋದು? ನಾನು ಚಿಕಿತ್ಸೆನ ಮುಂದುವರಿಸ್ಬೇಕೋ ಬೇಡವೋ ಅಂತ ದ್ವಂದ್ವದಲ್ಲಿದ್ದೀನಿ. ಯಾಕೆ ಮಾವಯ್ಯ ಯೋಚನೆ ಮಾಡ್ತಾ ಇದ್ದೀರಾ? ಯಾವುದೇ ರೋಗಿ ಬಂದರೂ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಚಿಕಿತ್ಸೆ ಶುರು ಮಾಡ್ತೀವಿ. ಆದರೆ ಈ ಹುಡುಗಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತಲ್ಲ, ಅದಕ್ಕೆ ನೇರವಾಗಿ ಚಿಕಿತ್ಸೆ ಶುರು ಮಾಡಿದ್ವಿ. ನಮ್ಮ ಪದ್ಧತಿ ಇದ್ದೇ ಇದೆಯಲ್ಲ ಮಾವಯ್ಯ, ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರು ಬಲಗಡೆ ಹೂ ಕೊಟ್ರೆ ನಾವು ಚಿಕಿತ್ಸೆನ ಮುಂದುವರ್ಸೋಣ. ಅಕಸ್ಮಾತ್ ಎಡಗಡೆ ಹೂ ಕೊಟ್ರೆ ನಾವು ಚಿಕಿತ್ಸೆನ ಮುಂದುವರ್ಸೋದ್ ಬೇಡ. ಬನ್ನಿ ಮಾವಯ್ಯ, ದೇವರಲ್ಲಿ ಬೇಡ್ಕೊಳ್ಳೋಣ. ಸರಿಯಾಗಿ ಹೇಳ್ತಿ. ಹೋಗಿ ತಿಲ ತೈಲ ತಗೊಂಬ. ಸರಿ ಮಾವಯ್ಯ.